ನಮಸ್ಕಾರ ಎಲ್ಲ ವಿಕಲಚೇತನರಿಗೆ. ಇವತ್ತಿನ ವಿಷಯ ಏನಂದರೆ, ಎಲ್ಲ ವಿಕಲಚೇತನರಿಗೆ ಒಂದು ವಿಶೇಷ ಸುದ್ದಿಯನ್ನು ನಾವು ತಮ್ಮ ಮುಂದೆ ಹೇಳಲು ಬಯಸಿರುತ್ತೇವೆ. ಯಾವುದು ವಿಶೇಷ ಸುದ್ದಿ ಅಂದರೆ, ಎಲ್ಲ ವಿಕಲಚೇತನರಿಗೆ ಸರ್ಕಾರದಿಂದ ವಿವಿಧ ಯೋಜನೆಗಳ ಅರ್ಜಿಯನ್ನು ಕರೆದಿರುತ್ತಾರೆ. ಎಲ್ಲರೂ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದರೆ ತಮಗೆ ಯಾವ ಅರ್ಜಿಯನ್ನು ಸಲ್ಲಿಸಲು ಇಷ್ಟಪಡುತ್ತೀರಿ ಅಂಥ ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಿ ಆ ಯೋಜನೆಯನ್ನು ಪಡೆಯಬೇಕಾಗಿರುತ್ತದೆ. ಆದ್ದರಿಂದ ಪ್ರಮುಖವಾಗಿ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳು ಯಾವ್ಯಾವೆಂದರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ತಪ್ಪದೇ ಒತ್ತಿ. ಇವತ್ತಿನ ವಿಷಯ ಏನಂದರೆ, ಈ ಕೆಳಗಿನ ಇಲಾಖೆಯ ಸೇವೆಗಳ ನೇರ ಪ್ರಸಾರ ಮಾಡಲಾಗಿರುತ್ತದೆ. ಇಲಾಖೆಯ ಹೆಸರು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. ಸೇವೆಗಳ ಹೆಸರು: ಆಧಾರ ಯೋಜನೆ, ಸಾಧನ ಯೋಜನೆ, ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ, ಅಂಗವಿಕಲ ವಿದ್ಯಾರ್ಥಿಗಳ ಮೆರಿಟ್ ವಿದ್ಯಾರ್ಥಿ ವೇತನ ಬಹುಮಾನ, ಅಂಗವಿಕಲರಿಗೆ ನಿರುದ್ಯೋಗ ಭತ್ಯೆ, ಮಕ್ಕಳ ಆರೈಕೆ ಭತ್ಯೆ, ಮರಣ ಪರಿಹಾರ ನಿಧಿ, ಪ್ರತಿಭಾ ಯೋಜನೆಯ ಅರ್ಜಿ, SSLC ಮತ್ತು ಅದಕ್ಕಿಂತ ಹೆಚ್ಚಿನ ವ್ಯಾಸಂಗ ಮಾಡುತ್ತಿರುವ ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಮಾತನಾಡುವ ಲ್ಯಾಪ್ಟಾಪ್, ದೃಷ್ಟಿಹೀನ ವ್ಯಕ್ತಿಗಳಿಗೆ ಬ್ರೈಲ್ ಕಿಟ್, ದೈಹಿಕ ಅಂಗವಿಕಲ ವ್ಯಕ್ತಿಗಳಿಗೆ ಮೋಟಾರ್ ದ್ವಿಚಕ್ರ ವಾಹನ, ಸ್ವಯಂ ಉದ್ಯೋಗಕ್ಕಾಗಿ ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಹೊಲಿಗೆ ಯಂತ್ರ, ಅಂಗವಿಕಲ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ವೀಲ್ಚೇರ್, ಅಂಗವಿಕಲ ವ್ಯಕ್ತಿಗಳಿಗೆ ಸಹಾಯ ಮತ್ತು ಉಪಕರಣಗಳಿಗಾಗಿ ಅರ್ಜಿ. ಹೀಗೆ ಹಲವಾರು ಯೋಜನೆಗಳನ್ನು ಸರ್ಕಾರ ಈಗ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿರುತ್ತದೆ. ತಾವುಗಳು ಈ ನಮ್ಮ ವಿಕಲಚೇತನದ ಸುದ್ದಿ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರುತ್ತೇವೆ. ಆ ಲಿಂಕ್ ಮುಖಾಂತರ ತಾವು ವಿಕಲಚೇತನರಿಗೆ ಯಾವುದೆಲ್ಲ ಅವಶ್ಯಕತೆ ಇರುತ್ತದೆ, ಈ ಎಲ್ಲ ಯೋಜನೆಗಳಲ್ಲಿ ಅಂಥ ಯೋಜನೆಯನ್ನು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಬೇಕೆಂದು ಎಲ್ಲ ವಿಕಲಚೇತನರಲ್ಲಿ ಮತ್ತೊಮ್ಮೆ ಕೇಳ್ಕೊತೀನಿ. ಯಾರೆಲ್ಲ ನಮ್ಮ ವಿಕಲಚೇತನರ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಐಕನ್ನು ಒತ್ತಿ ಹಾಗೂ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ನಮಸ್ಕಾರಗಳು.